ಮೂರ್ನಾಲ್ಕು ದಿನದಿಂದ ಏನನ್ನೋ ತಿನ್ಬಿಟ್ಟು ನಾನು ವೇಟ್ ಲಾಸ್ ಜರ್ನಿಯಿಂದ ಆಚೆ ಬಂದ್ಬಿಟ್ಟಿದೆ. ಅದನ್ನ ಸರಿ ಮಾಡ್ಕೊಳ್ಳೋಕೆ ಅಂತ ಈ ತರ ಟ್ರಿಕ್ ಯೂಸ್ ಮಾಡಿದೆ. ಹೇ ಎವ್ರಿವನ್, ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಿಮ್ಗೆಲ್ಲ ಆಲ್ರೆಡಿ ಗೊತ್ತಿರಂಗೆ ನಾನು 17 kg ವೇಟ್ ಲಾಸ್ ಮಾಡಿದ್ದೀನಿ. ಹೆಲ್ದಿ ಲೈಫ್ ಸ್ಟೈಲ್ ಅನ್ನೋದು ಒಂದು ಜರ್ನಿ, ಅದು ಡೆಸ್ಟಿನೇಷನ್ ಅಲ್ಲ. ಕೆಲವೊಂದು ದಿನ ನಮಗೆ ಬೇರೆ ಪ್ರಿಯಾರಿಟಿ ಆಫ್ ವರ್ಕ್ ಇದ್ದಾಗ ಹೆಲ್ತ್ ಮೇಲೆ ನಾವು ಸ್ವಲ್ಪ ಕಾಂಪ್ರಮೈಸ್ ಮಾಡೇ ಮಾಡ್ತೀವಿ. ಹೊರಗಡೆ ಇದ್ದಾಗ ಅಲ್ಲಿ ಹೋಟೆಲ್ ಆಪ್ಷನ್ ಇಲ್ಲದೆ ಇದ್ದಾಗ ಸೊ ನಮ್ಗೆ ಏನ್ ಸಿಗುತ್ತೆ ಅದನ್ನ ತಗೊಂಡು ತಿನ್ನೋದು ಕಾಮನ್ ಆಗಿರುತ್ತೆ. ಔಟ್ ಆಫ್ ಟ್ರ್ಯಾಕ್ ಹೋಗೋದೆಲ್ಲ ಮ್ಯಾಟರ್ ಆಗೋದು, ಯಾವ ರೀತಿ ವಾಪಸ್ ಟ್ರ್ಯಾಕ್ ಆಗಿ ಬರ್ತೀವಿ ಅನ್ನೋದು ಮ್ಯಾಟರ್ ಆಗುತ್ತೆ. ನನ್ನ ವೇಟ್ ಏನಾಗಿಲ್ಲ, ಬರೀ 1 kg ಮ್ಯಾಕ್ಸಿಮಮ್ ಗೈನ್ ಆಗಿದ್ದೀನಿ. ಬಟ್ ನನ್ನ ಬಾಡಿ ಒಳಗಡೆಯಿಂದ ಸಖತ್ ಹೆವಿ ಫೀಲ್ ಆಗ್ತದೆ. ನಂಗೆ ಲೈಟ್ ಆಗಿ ಏನಾದ್ರು ಬೇಕಾಗಿತ್ತು. ಡಿನ್ನರ್ಗೆ ಅಂತ ಒಂದು ದೊಡ್ಡ ಸೌತೆಕಾಯಿನ ಚಾಪ್ ಮಾಡಿ, ಒಂದು ಸ್ವಲ್ಪ ಕ್ಯಾಬೇಜ್ ಆ್ಯಡ್ ಮಾಡಿ, ಬ್ರಾಕ್ಲಿಗೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡಿ, ಅದಕ್ಕೆ ಉಪ್ಪಿನ ಪುಡಿ ಮೆಣಸಿನ ಪುಡಿ ಹಾಕಿ ಏರ್ ಫ್ರೈ ಮಾಡಿದೆ. ಒಳ್ಳೆ ರೋಸ್ಟ್ ಆಗಿ ಗೋಬಿ ಫ್ಲೇವರ್ ಬರುತ್ತೆ. ಪ್ರೋಟೀನ್ಗೆ ಅಂತ ಪನ್ನೀರ್ ಯೂಸ್ ಮಾಡಿದೆ. ಪನ್ನೀರ್ ಮೇಲೆ ಸ್ವಲ್ಪ ಉಪ್ಪು ಪೆರಿ ಪೆರಿ ಒದರಿಸಿ ಅದನ್ನ 2 ಸೈಡು ಲೈಟ್ ಆಗಿ ರೋಸ್ಟ್ ಮಾಡಿ ಒಳ್ಳೆ ಇಂಡಿಯನ್ ಟಂಗ್ಗೆ ಮಸಾಲೆ ಟೇಸ್ಟ್ ಕೊಟ್ಟೆ. ಸೊ ಇದರಿಂದ ಸಾಲಡ್ ತಿಂದಂಗಾಯ್ತು, ಪ್ರೋಟೀನ್ ತಿಂದಂಗಾಯ್ತು, ನಮ್ ಇಂಡಿಯನ್ ಫ್ಲೇವರ್ ಕೂಡ ಬಂದಂಗಾಯ್ತು. ನಾನು ಟೇಸ್ಟ್ ಬಡ್ಸು ಮತ್ತೆ ಹೊಟ್ಟೆ ಎರಡು ಖುಷಿ ಪಡ್ತು.